ಅಮ್ಮರ ಪ್ರಿಯಾ ಏನೂ ಆಗೋದಿಲ್ಲ. ನೀವು ಹಂಗೆ ನಿಂದ್ರದ್ರಿಂದ ಅದೇನು ಎದ್ದು ಬಂದು ರಾಜು ಮಾತಾಡಲ್ಲ. ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಸೈಡ್ ಬಂದು ಕುತ್ಕೊಳ್ರಿ ಇಬ್ರು. ಪ್ರಿಯಾ ಡಾಕ್ಟರ್ ಹತ್ರ ಮಾತಾಡಿದ್ದೇನಪ್ಪ, ನನ್ನ ಮಗ ಏನಾಗೈತಂತ ಪ್ರಸಾದ ರಾಜಕ್ಕೆ ಏನಾಗೈತಂತ ಮಾತಾಡಿದ್ದೇನು. ಅಮ್ಮರ ಡಾಕ್ಟ್ರು ಒಳಗೆ ಟ್ರೀಟ್ಮೆಂಟ್ ಮಾಡಕತ್ತಾರೆ, ಎಮರ್ಜೆನ್ಸಿ ವಾರ್ಡ್ನಾಗತ್ತಾರ. ನಮಗೆಲ್ಲ ಹೋಗೋಕ್ಕಾಗಲ್ಲ ಆ ಥರ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಅವ್ಗ ಅಪ್ಪಗೆ ಫೋನ್ ಮಾಡೀನಿ, ಬರಕತ್ತಾರ. ಅಣ್ಣಗೂ ಫೋನ್ ಮಾಡೀನಿ. ಇನ್ನು ಎಲ್ಲರೂ ಬಂದು ಇಲ್ಲಿ ಹುಯ್ಯೇನೋ ಕುಂದ್ರು ಚಲೋ ಅಲ್ಲ. ಅವು ಅಪ್ಪ ಅಷ್ಟ ಬಂದ್ರೆ ನಿಂಗೆ ಸಮಾಧಾನ ಮಾಡ್ತಾರಂತಂದು ಅವ್ಗ ಅಪ್ಪಗೆ ಅಷ್ಟ ಹೇಳೀನಿ. ಅಮ್ಮರ ನಿಮ್ಮ ದೊಡ್ಡ ಮಗ ಫೋನ್ ಮಾಡ್ಲೇನ್ರಿ? ಆರಾಡಕ್ ಮಾತ್ರ ಮಾಡಬೇಡ, ಆರಾಡಕ್ ಮಾತ್ರ ಮಾಡಬೇಡ. ಅವ್ಗೆ ಏಟೆಟ್ಟು ಕನಿಕರದದ ಎಲ್ಲ ಅವ್ರ ತಮ್ಮನ ಮ್ಯಾಗ ಆಕೆದಾಡೋಡಕ್ಕಿ ಸೋಗ್ಲಾಡಿ ಉಪಯೋಗಿಲ್ಲ. ಆಕಿ ಕರಿಸಿ ಏನ್ ಮಾಡೋನು? ದುಃಖದಾಗ ಇನ್ನೊಂದಿಟ್ಟು ನಮಗ್ ನೋವು ಮಾಡಕ್ಕ ಬರ್ತಾರ ಅವರು. ನಮಗ್ ಬೇಡ, ಫೋನ್ ಮಾಡ್ಬೇಡ. ಇನ್ನ ನಿಮ್ಮವರು ನಿಮ್ಮಪ್ಪರು ಬರವಲ್ರಕ್ಕ. ಪ್ರಿಯಾನ್ ಸಮಾಧಾನ ಮಾಡ್ತಾರ. ಡಾಕ್ಟರ್ ಒಂಚೂರು ಭೇಟಿ ಆಗಯಪ್ಪ, ನಿನ್ನ ಕೈ ಮುಗಿತೀನಿ ಪ್ರಸಾದ. ಅಮ್ಮರ ನಾನು ಕೇಳ್ತೀನಿ, ಅದು ಏನೇ ಆಗಲಿ ಎಷ್ಟ ಖರ್ಚಾಗಲಿ ಮಾವರ್ನ ತೋರ್ಸೋ ಜವಾಬ್ದಾರಿ ನಂದು. ನೀವು ಅದ್ರ ಬಗ್ಗೆ ಕಾಳಜಿ ಮಾಡಬೇಡ್ರಿ. ನಾನು ಹೋದಾಗಲೇ ಮಾತಾಡ್ಯಾರ, ಅವು ಬಂದಾಳನ್ನು ಪ್ರಿಯಾ ಬಂದಾರನ್ನು ಅಂತ ಕೇಳ್ಯಾರ. ಕಾಲು ಬಹಳ ಬಾದ್ನ ಆಗಿದ್ರಿ. ಮತ್ತು ಭಗವಂತನ ಲೀಲಾ ಹೆಂಗೆ ಏನು ಗೊತ್ತಿಲ್ಲ. ಡಾಕ್ಟ್ರ್ ಬರೋವರೆಗೂ ಕಾಯನ ಏನಂತಾರ ನೋಡನ್ರಿ. ಆತ್ರಿ ಅಣ್ಣ, ನಾನು ಒಂದ್ಸರಿ ಮಾತಾಡ್ತೀನಿ ಅಣ್ಣ ಅವ್ರ ಜೊತೆಗೆ. ಅಣ್ಣ ಒಂದ್ಸರಿ ಮಾತಾಡ್ತೀನಿ, ಡಾಕ್ಟ್ರ್ ಹೇಳಣ್ಣ. ಪ್ಲೀಸ್ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋಕೆ ನೀವು ಬಿಡ್ರಿ. ಈಗ ನೀವು ಹಿಂಗೆ ಧೈರ್ಯ ಗೆಡೋದಲ್ದ ಅಲ್ಲಿ ಒಳಗೆ ಟ್ರೀಟ್ಮೆಂಟ್ ಮಾಡೋರ್ಗೂ ತೊಂದರೆ ಮಾಡ್ತೀರಿ. ನಿಮ್ಮ ಕೈ ಮುಗಿತೀನಿ ನಾನೇ ನಿಮ್ಮಿಬ್ಬರಿಗೂ. ಒಂದು ಸ್ವಲ್ಪ ಸಮಾಧಾನವಾಗಿ ನಿಂತ್ಕೊಳ್ರಿ. ಪ್ರಸಾದ, ಪ್ರಿಯಕ್ಕ, ಬೇ ಪ್ರಿಯಾ, ಅವ್ವ ಅಳ್ಬೇಡವಾ, ಅಳ್ಬೇಡ. ಏನಾಗೋದಿಲ್ಲ, ಏನಾಗೋದಿಲ್ಲ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೋ ಬೇ. ಇಲ್ಲಡ, ಹಿಂಗೆ ಅಳೋದು ಕರೆಯೋದು ಮಾಡಕತ್ತಿ ಅಂದ್ರೆ ಅದು ಇನ್ನೊಂದಿಟ್ಟು ದರಿದ್ರ ಕುಡ್ಕೊಳತ್ತವ. ಸಮಾಧಾನ ಮಾಡ್ಕೊ, ಅಳ್ಬೇಡ. ಏನಾಗೋದಿಲ್ಲ, ಏನಾಗೋದಿಲ್ಲ. ಸರಿ, ಇಲ್ಲಿ ಬಿಡು, ಅಳಬೇಡ. ಸರಿ. ಓ, ಟ್ರೀಟ್ಮೆಂಟ್ ನಡೆಯಕತ್ತೇನ? ಪ್ರಸಾದ, ಏನಂದ್ರಪ್ಪ ಡಾಕ್ಟ್ರು? ಇನ್ನೂ ಯಾರೂ ಬಂದು ಭೇಟಿಯಾಗಿಲ್ಲಪ್ಪ. ನಾನು ಆಗಲೇ ರಿಕ್ವೆಸ್ಟ್ ಮಾಡಿ ಒಳಗೆ ಹೋಗಿದ್ದೆ. ಮಾತಾಡ್ತಾರ, ಆರಾಮದಾರ. ಕಾಲು ಭಾಳ ತೊಂದರೆ ಆಗೈತಿ, ಬಲಗಾಲ. ಏನು ಹೇಳಕತ್ತಿಪ್ಪ ನೀನು? ಅಪ್ಪ ಭಾಳ ಎಲ್ಬು ಪುಡಿ ಪುಡಿ ಆಗಿವಂತ, ಭಾಳ ಮಾಡಿ ರಾಡ್ ಹಾಕೋದು ಆಗ್ಬೋದು ಅಂತ ಅನ್ನೋ ಮಾತಂದಾರ. ಅಂದ್ರೆ ಅವ್ರೀಗ 24 hour ಅಬ್ಸರ್ವೇಷನ್ ಒಳಗೆ ಇರ್ತಾರೆ. ಒಳಪೆಟ್ಟು ಏನಾರ ಆಗ್ಯವನ ಅಂತಂದು ಸ್ಕ್ಯಾನು ಅದು ಇದು ಮಾಡ್ಸಕತ್ತಾರ. ಹಾಗಾಗಿ ಯಾರೂ ಒಳಗೆ ಬಿಟ್ಕೋತಿಲ್ಲ. ನಮ್ಮ ಹತ್ರ ಯಾರೂ ಏನೂ ಮಾತಾಡ್ತೂ ಇಲ್ಲ. ಸ್ವಲ್ಪ ಸಮಾಧಾನವಾಗಿ ಕುಂದ್ರು ಅಂತಂದು ಎಷ್ಟು ಪ್ರಿಯಾಗಿ ಹೇಳಿದ್ರು ಪ್ರಿಯಾನು ಕೇಳವಳ್ಳ. ನಿಮ್ಮ ಕೈ ಮುಗಿತೀನಿ ಬೇಗ್ರ, ನಿಮ್ಮ ಕೈ ಮುಗಿತೀನಿ. ರೊಕ್ಕ ಕ್ಷಣತನ ಮಾಡಬೇಡ್ರಿ. ನಿಮ್ಮ ಮಗಳ ಗಂಡನ ಕಾರಣಕ್ಕರ ನನ್ನ ಮಗನ್ನ ಉಳಿಸ್ಕೊಡ್ರಿ. ನಿಮ್ಮ ಮಗಳ ಅರ್ಶನ ಕುಂಕುಮ ಐತ್ರಿ, ನಮ್ಮ ಹತ್ರ ಅಂತೂ ರೊಕ್ಕಿಲ್ಲ. ನೀವು ರೊಕ್ಕಿದ್ದಾರು ಒಂದಿಟ್ಟು ದೊಡ್ಡ ದವಾಖಾನಿಗೆ ಕರ್ಕೊಂಡು ಹೋಗ್ರಿ. ಅಯ್ಯಯ್ಯೋ, ಏನು ಮಾತಾಡ್ತೀರಿ ಅಮ್ಮರ ನೀವು? ಮಗ ಇದ್ದಂಗ್ರಿ ನನಗವ. ಅಳಿಯ ಬೇರೆ ಅಲ್ಲ, ನನ್ನ ಮಕ್ಳು ಬೇರೆ ಅಲ್ರಿ. ನೀವು ಹೇಳ್ಬೇಕನ್ರಿ. ಅದಕ್ಕೆ ರೀ ಜಿಲ್ಲಾ ಆಸ್ಪತ್ರೆಗಿದ್ದ ಮೊದಲು ಈ ದವಾಖಾನೆ ಕರ್ಕೊಂಬರ್ರಿ ಅಂತ ಮೊದಲು ಈ ದವಾಖಾನೆ ಕರ್ಕೊಂಬಂದಿವ್ರಿ. ನೀವು ತಲೆನೇ ಕೆಡ್ಸ್ಕೊಬೇಡ್ರಿ. CS ಹಾಸ್ಪಿಟ್ಲ್ ಭಾಳ ಫೇಮಸ್ಸು, ಚಲೋ ಐತಿ. ಏನಾಗೋದಿಲ್ಲ, ಏನಾಗಲ್ಲ ರಾಜುಗ. ನೀವು ತಲೆನೇ ಕೆಡ್ಸ್ಕೊಬೇಡ್ರಿ. ಅಪ್ಪ ಒಮ್ಮೆ ಮಾತಾಡ್ಬೇಕಪ್ಪ. ನನಗೆ ಇವ್ರು MD ಗೊತ್ತದಾರ. ನಾ ಎಲ್ಲ ಹೋಗಿ ಮಾತಾಡ್ತೀನಿ ಅವ್ರ ಹತ್ರ. ಮಾತಾಡಿ ಒಂದು ಸ್ವಲ್ಪ ಪರ್ಸ್ನಲ್ ಕೇರ್ ತೊಗೊಂಡು ಟ್ರೀಟ್ಮೆಂಟ್ ಮಾಡ್ರಿ ನಾನು ಅಳಿಯ ಅಂತ ನಾನೆಲ್ಲ ಹೇಳ್ತೀನಿ. ನೀ ಅದ್ರ ಕಾಳಜಿ ಬಿಡು. ಆರಾಮ್ ಅಕ್ಕನ, ನೀವಿಬ್ರು ಹಿಂಗೆ ಅಳಕತ್ರಿ ಅಂದ್ರೆ ಏನೇನೂ ಕೆಲಸ ಆಗೋದಿಲ್ಲ. ನಮಗೂ ಕೈ ಕಲ್ಲಾಡಲ್ಲಮ್ಮ. ಮುಂದೆ ಏನು ಮಾಡ್ಬೇಕನ್ನೋದು ನಿಮ್ಮ ಮಕ್ಕ ನೋಡ್ಕೊಂಡು ನಿಂತ್ಬಿಡ್ತೀವಿ ನಾವು. ಕೈ ಮುಗಿತೀನಿ, ಕಣ್ಣು ಮುರ್ಸ್ಕೊಳ್ರಿ, ನಿಂತ್ಕೊಳ್ರಿ. ಆಗೈತಿ. ಎಲ್ಲರ ಜೀವನದಾಗೂ ಇಂಥದ್ದೊಂದು ಘಟನೆ ಬಂದು ಬಿಡ್ತೈತಿ. ಏನು ಮಾಡೋಕ್ಕಾಗಿಲ್ಲ. ಧೈರ್ಯವಾಗಿ ಗಟ್ಟಿಯಾಗಿ ನಿಂತ್ಕೊಂಡು ಅದನ್ನ ಫೇಸ್ ಮಾಡಬೇಕು ಅಷ್ಟ. ವಾ, ಹೆಂಗದನ್ ಬೇರೆ ರಾಜು. ಬಾ, ಬದುಕ್ಯಾನ ಸತ್ತನ ಬದುಕ್ಯಾನ ಅಂತ ನೋಡಕ್ ಬಂದಿ ನೀನು? ಹಂಗ ಅನ್ಬಾಡ್ಬೆ. ಕರೆನ ಹಿಂಗಾಗೈತಂತ ಸುದ್ದಿ ಗೊತ್ತಾಗತ್ಲಿಗೆ ಸತ್ಯ ಕೆಟ್ಟೆ ಅಂತ ಬಂದ್ಯಾನು. ಹೆಂಗದನವ ರಾಜು? ನೋಡ್ಬೋದನ್ನು, ಹೋಗಿ ನೋಡ್ಬರ್ತೀನಿ ನಾನು. ಇಲ್ರಿ ಮಾವರ, ಯಾರನ್ನು ಒಳಗ್ ಬಿಡುವಲ್ರು. ಏನು ಗೊತ್ತಾಗವಲ್ದು. ನಮ್ಮ ಅಣ್ಣನ ಹೋಗಿ ನೋಡ್ಕೊಂಡ್ ಬಂದಾನ, ಆರಾಮ್ ಅದಾರಂತ. ಏನು ನನಗೂ ಗೊತ್ತಾಗವಲ್ದು, ಏನು ತಿಳಿವಲ್ದ್ರಿ. ನಂಗೂ ಏನು ತಿಳಿವಲ್ದು. ಅವ್ವ, ಸಮಾಧಾನ ಮಾಡ್ಕೋಬೇ. ತೋರ್ಸುನು, ಏನೂ ಆಗೋದಿಲ್ಲ, ಏನೂ ಆಗಲ್ಲ. ಸಮಾಧಾನ ಮಾಡ್ಕೋ. ನೀ ನನ್ನ ಕಣ್ಣು ಮುಂದೆ ನಿಂದ್ರೆ ಬೇಡ, ಹೋಯ್ಬಿಡು. ನೀನು ಹೇಳ್ತಿ ನನಗೆ ಅಷ್ಟಿಷ್ಟ ಅಲ್ಲಿ ಮಾಡಿದ್ದ. ಹೋರ್ ನೀವು. ಸಮಾಧಾನ ಮಾಡ್ಕೊಳಪ್ಪ. ಏನ ಸಿಟ್ನಾಗ ಅದಾರ ನಿಮ್ಮವ್ವರು ಅಂತಾರ. ಸಮಾಧಾನ ಮಾಡ್ಕೊ. ಅವ್ರಿಗೆ ನಾವ ಎಲ್ಲಾರದೀವಿ, ತನ್ನ ಕಡೆಲ್ಲದು ಯಾರು ಇಲ್ಲ ಅಂದ್ರೆ ಭಾಳ ಸಂಕಟ ಆಗತ್ತ. ಅವ್ರು ಏನೋ ಬೈದಾರಂತ ಹೋಗಕ್ಕೆ ಹೋಗ್ಬೇಡ. ನಿಂತ್ಕೋ, ಅಳ್ಬೇಡ. ಏನಾಗಲ್ಲ ರಾಜು, ಅವ್ರಿಗೆ ಏನಾಗಲ್ಲ. ಸಮಾಧಾನ ಮಾಡ್ಕೊಪ್ಪ. ಇಲ್ರಿ ತೀರ ಹೋಗಲ್ಲ ಅಲ್ರಿ.
ನಂಗೂ ಕಾಳಜಿ ಐತ್ರಿ ನನ್ನ ತಮ್ಮನ ಮ್ಯಾಗ ಎಷ್ಟ ಕಿತ್ತಾಡ್ಲಿ ಕಡ್ದಾಡ್ಲಿ ಆಸ್ತಿ ಆಸ್ತಿ ಅಂತ ಬಡ್ದಾಡ್ಬಲ್ಬೇಕ ಇಂಥ ಹೊತ್ನಾಗನು ನಾನು ನನ್ನ ತಮ್ಮನ ಜೊತೆಗೆ ಇರ್ಲಿಲ್ಲ ಅಂದ್ರೆ ನಾನು ಮನುಷ್ಯ ಅಂತಾರನ್ರಿ ಇರ್ತೀರ ಇಲ್ರಿ ಎಲ್ಲೂ ಹೋಗಲ್ಲ ಮೋನ್ ಜೊತೆಗೆ ಇರ್ತೀನಿ ಈಕಿನ ಪ್ರಿಯಾ ನೀವು ಇಲ್ಲೇ ಇರವಾ ನಾನು ಹೋಗಿ ಅವ್ರ ಫೋನ್ ಹಚ್ಚಿ ಮಾತಾಡಿ ಬರ್ತೀನಿ ನಾನು ಬರ್ತೀನಿ ನೋಡ್ರಿ ಅಲ್ಲೋ ಮತ್ತೆ ಡಾಕ್ಟರ್ ಏನ್ರ ಬಂದ್ರೆ ಒಬ್ರು ಯಾರು ಇರ್ಬೇಕಲ್ಲ ನಾ ಇರ್ತೀನಿ ಅಲ್ರಿ ಮಾವರ ಬೇಡ್ರಿ ಪ್ರಸಾದ್ ಇರ್ಲಿ ನೀವು ಮಾತಾಡ್ಬರ್ರಿ ಪ್ರಸಾದ್ ಇಲ್ಲೇ ಇರ್ಲಿ ಅವ ಬೇಡ ಅವ ಇಲ್ಲಡ್ರಿ ಕುಡಿಯ ನೀರ ಹುಚ್ಚಿ ಹೋಗ್ಯವ ಅವನ್ನ ಮಾತ್ರ ಇಲ್ರಿ ಹೇಳೋದಿಲ್ಲ ಅದು ಉಂಡ ಮನಿಗೆ ದ್ರೋಹ ಬಗ್ಯಾವ ಆಯ್ತು ಮರ ಆಯ್ತು ಸೋಮು ನೀನ ಬಾರಪ್ಪ ನಮ್ಮ ಮ್ಯಾಗ ಹೋಗೋಣ ಇಬ್ರು ಮಾತಾಡ್ಕೊಂಬರೋಣ ಹ್ಞೂ ರೀ ಮಾವರ ಬರ್ರಿ ಅಳಬೇಡವ ಕಣ್ಣು ಒರ್ಸ್ಕೊ ಕಣ್ಣು ಸಮಾಧಾನ ಮಾಡ್ಕೊ ಏನಾಗಲ್ಲ ಏನೂ ಆಗಲ್ಲ ಒಂದಿಟ್ಟು ಸಮಾಧಾನ ಮಾಡ್ಕೋ ಹಾಂ ಸರ್ ಇಲ್ಲೇ ಬಂದೀನಿ ರೀ ನಾ ಎಲ್ಲ ಮಾತಾಡ್ತೀನಿ ತಡ್ರಿ ಅದಾರಿ ಹಾಂ ಓಕೆ ಸರ್ ಓಕೆ ಹಾಂ ನಮ್ಮ ಎಮ್ ಡಿ ಅವ್ರು ಫೋನ್ ಮಾಡಿದ್ರು ಅದ ಸರ್ ನಾ ಹೋಗಿ ಭೇಟಿಯಾಗಿ ಬಂದೆ ಅವ್ರಿಗೆ ಮ್ಯಾಗ ಅದೇ ನಾನು ನೋಡ್ತೀನಿ ಮೂಳೆಗಳು ಏನೋ ಆಗ್ಯಾವು ಅಂತ ಹೇಳಿದ್ರು ನಾನು ಕನ್ಸಲ್ಟ್ ಮಾಡೀನಿ ಒಂದ್ಸರಿ ಎಕ್ಸ್ರೇ ಸ್ಕ್ಯಾನು ಎಲ್ಲ ಆಗಲಿ ನಾನು ಕನ್ಸಲ್ಟ್ ಮಾಡಿ ಬರ್ತೀನಿ ನೀವೆಲ್ಲ ಇಲ್ಲೇ ನಿಂತ್ಕೊಳ್ರಿ ಒಂದು ನಿಮಿಷ ಹೋಗಿ ಬರ್ತೀನಿ ಆಯ್ತಾ ನಾನು ಆರ್ಥೋಪೆಡಿಕ್ ಡಾಕ್ಟ್ರು ಮೂಳೆಗಳ ತಜ್ಞ ಅಂತಾರಲ್ಲ ನಾನೇ ನೋಡ್ತೀನಿ ನೀವೇನು ಹೆದರ್ಬೇಡಿ ಅದೇನಾಗೈತಿ ಏನು ನಾನೆಲ್ಲ ನೋಡಿ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಆಯ್ತಾ ಸರ ನೋಡ್ರಿ ಏನಾಗಿತ್ತು ನನ್ನ ಮಗ ಒಂಚೂರು ನೋಡ್ರಿ ಪುಣ್ಯ ಬರುತ್ತೆ ನಿಮಗೆ ನನ್ನ ಮಗನ ನೋಡಿ ಒಂಚೂರು ಕಾಪಾಡ್ರಿ ಸಮಾಧಾನ ಮಾಡ್ಕೊಟ್ರಿ ನೋಡ್ತೀನಿ ಆಹಾ ನೋಡಕ್ಕ ಆನಂದ 2 ಕಣ್ಣು ಸಾಲ್ವಲ್ವಪ್ಪ ದೇವ್ರೇ ಈ ಸೀನ್ ನೋಡ್ಬೇಕು ಅಂತ ಹೇಳಿ ಎಷ್ಟು ದಿನದಿಂದ ಕಾದೆ ಈ ಸುಮಾನ ಎದುರಾಕೊಂಡ್ರ ಏನಾಗತ್ತಂತ ಹೇಳಿ ಗೊತ್ತಾಗತ್ತ ಇವ ನೋಡ್ ನನ್ ಗಂಡ ಮಕ ಮಾಡ್ಕೊಂಡು ನಿಂತಿರೋದು ಆಹಾ ತಮ್ಮನ ಮ್ಯಾಗ ಹಿಂಗ ಬಕೆಟ್ ಕಟ್ಲೆ ಪ್ರೀತಿ ಐತೆ ನಂಗ ಈಕಿ ನೋಡು ಪ್ರಿಯಾ ಆಗ್ಲೇ ಅವ್ರ ಅಪ್ಪನ ಕರ್ಸ್ಕೊಂಡು ನಿಂತಿರೋದು ಏನ ಯಾವ ಪ್ರಿಯಾನರ ಅಪ್ಪ ನಿಂತಿರೋದು ನೋಡಿದ್ರೆ ಅವನ ಓಡ್ ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ಅಳಿಯನ್ನ ಬದಿಸ್ಕೊಂಡು ಅಳಿಯ ಮುದ್ದಿನ ಅಳಿಯ ನಿನ್ನ ಬದುಕಿಸ್ಕೊತೀನಿ ಅನ್ನೋ ರೀತಿಯಾಗಿ ನಿಂತಾನ ಅವ್ರ ರೇಂಜಿಗೆ ನಿಂತಾನ ನಿಂದ್ರ ಇವರೆಲ್ಲ ನಿಂತಿರೋದು ನೋಡಿದ್ರ ಬದುಕೆ ನೀವ ನಾನು ಅಪ್ಪಿ ತಪ್ಪಿ ಆ್ಯಕ್ಟಿಂಗ್ ಮಾಡೋಕ್ಕೂ ಓವರ್ ಆ್ಯಕ್ಟಿಂಗ್ ಮಾಡಿ ಮತ್ತೇನೋ ಅಂತಾರಲ್ಲ ಬೇಡ ಡೀಸೆಂಟಾಗಿ ಹೋಗೋಣ ನಾನು ಫುಲ್ ರೆಡಿಯಾಗೆ ಬಂದಿದ್ದೆ ಸತ್ತಿರ್ತಾನ ಅಯ್ಯೋ ರಾಜಪ್ಪ ಅಂತಾನೆ ಹೋದೆ ಹೋಗೋಣ ಅನ್ಕಂಡೆ ಇವರೆಲ್ಲ ನಿಂತಿರೋದು ನೋಡಿದ್ರೆ ಬದುಕ್ಯಾನ ಅಂತ ಆಯ್ತು ಬದುಕಲಿ ಅವನು ಸಾಯಿಸಿದ ಮ್ಯಾಗ ನಂದು ಮುಂದ್ಲು ಕೆಲಸ ನಾ ಇಲ್ಲಿ ಬಂದಿರೋದ ಅದಕ್ಕೆ ಬದುಕಿದ್ರ ಸಾಯಿಸೋದ ನನ್ನ ಕೆಲಸ ರಾಜು ನೀನ್ಯಾಕೆ ಬಂದಿ ಹುಡುಗರು ಬಂದವ್ರಿ ನನಗೂ ಈ ಸುದ್ದಿ ಕೇಳಿದ್ ಒಟ್ಟ ಸಮಾಧಾನ ಆಗ್ಲಿಲ್ಲ ಯಾವಾಗ ರಾಜಪ್ಪ ನೋಡ್ತೀನ ಏನಂತ ಅಲ್ಲಿಂದ ಓಡ್ಕೊಂಡು ಬಂದರಿ ಹುಡುಗರು ಬಂದಾವು ಅಕ್ಕನ ಮನೆಗೆ ಹೇಳ್ಬಿಟ್ಟು ಬಂದಿನಿ ಅಕ್ಕ ಹಿಂಗ ಆಗ್ಬಿಟ್ಟಿದ್ದಕ್ಕ ನಮ್ಮ ಇದನ್ನ ಒಂಚೂರು ಹೋಗಿ ನೋಡ್ಕೊಂಡ್ ಬರ್ತೀನಿ ನೀವು ಒಂಚೂರು ಹುಡುಗರು ನೋಡ್ಕೋರಿ ಅಂತ ಹೇಳಿ ಬಂದಿನ್ರಿ ಹೆಂಗದನ್ರಿ ರಾಜು ಏನಂದ್ರು ಡಾಕ್ಟ್ರು ಲೇ ನಿನ್ನ ಕರಬಾಯಿ ಊರ್ ಕರಬಾಯಿ ಅಡ್ಡಗಾಲ್ ನೀ ಯಾಕೆ ಬಂದ್ಲೆ ನಿನ್ನ ಯಾರು ಬಾಂದಿದ್ರಲೇ ನಿನ್ನ ಶನಿ ದರಿದ್ರ ಅಮ್ಮರ ಯಾಕ್ರಿ ಒಂದಿಷ್ಟು ಸಮಾಧಾನ ಮಾಡ್ಕೋರಿ ಬೀಗ್ರ ನಿಮಗ್ ಗೊತ್ತಿಲ್ಲ ತುಸು ನೀರ ಮುಳುಗೋದಲ್ಲಿಕಿ ಈಕಿ ಮಾಡಿರೋ ಅನ್ಯಾಯ ಒಂದೊಂದು ಎರಡಲ್ರಿ ತುಸು ನೀರ ಮುಳುಗೋದಲ್ಲಿಕಿ ಗನ ಬಂಡೆದಾಳ ನಿಮಗ್ ಗೊತ್ತಿಲ್ಲ ಆದ್ರೂ ದವಾಖಾನೆಗೆಲ್ಲ ಯಾಕೆ ಹಿಂಗ್ ಮಾಡ್ತೀರಿ ಅಲ್ಲಿ ನಿಮ್ಮ ಮಗ ಆರಾಮಿಲ್ಲ ಅದನ್ನ ನೋಡ್ತೀರಾ ಏನು ಅಕ್ಕಿನ ನೋಡ್ತೀರಾ ಬಿಡ್ರಿ ನೀವು ಮೊದ್ಲು ಇದನ್ನ ಬಿಡ್ರಿ ನಿಮ್ಮ ಮಗನ ಕಡೆ ಲಕ್ಷ್ಯ ಕೊಡ್ರಿ ಡಾಕ್ಟರ್ ಬಂದ್ರೆ ಮಾತಾಡ್ಬೇಕು ನೀ ಯಾಕೆ ಬಂದಿ ನೋಡಲ್ಲ ಹೋಗಿ ಸಿಟ್ಟು ಬಂದಿರೋದು ಅಯ್ಯೋರಿ ಹಂಗೆ ಹೇಳಿದ್ನಾಗ ಹೆಂಗ್ರಿ ಸಮಾಧಾನ ಆಗುತ್ತ ಮನ್ಯಾಗ ನಿಂದ್ರಂಗ ಆಗೋಲ್ದು ಕುಂದ್ರಂಗ ಆಗೋಲ್ದು ಪ್ರಿಯಾ ಏನ ನಿನ್ನ ಹಣೆ ಬರ ಈಚೆ ಕಡೆ ಬರ್ರಿ ನೀವು ಅಲ್ಲೇ ನಿಂದ್ರವ ನಾ ಅದಿ ನನ್ನ ಮಗಳಿಗೆ ಅಲ್ಲೇ ನಿಂದ್ರ ಆಕೆ ಹಣೆ ಬರಕ್ಕೆ ಏನೂ ಆಗಿಲ್ಲ ಆಕೆ ಹಣೆ ಬರ ಚಲೋನ ಐತಿ ಅಲ್ಲೇ ನಿಂದ್ರ ಎಷ್ಟು ಸೊಕ್ಕು ನೋಡು ಆಕೆದಾಳ ಅಂತ ಸೋಮಶೇಖರ್ ಅವರೇ ನಿಮ್ಮ ಅವ್ರನ್ನ ನಿಮ್ಮ ಹೆಂಡತಿನ ಕರ್ಕೊಂಡು ಆ ಕಡೆ ಕುಂದಿರ್ತೀರ ನೋಡ್ರಿ ಒಂದಿಟ್ಟು ಸಮಾಧಾನ ಮಾಡಿ ಸುಮ್ಮನೆ ಹಿಂಗೆ ದವಾಖಾನೆ ಕಲ ಬಾಯ್ ಮಾಡಿದ್ರೆ ಬೇರೆ ಪೇಷಂಟ್ ಇರ್ತಾರಲ್ರಿ ಅವ್ರಿಗೆ ತೊಂದರೆ ಆಗತ್ತೆ ಸಾಲಿ ಕಲ್ತಿದ್ದಕ್ಕೆದಲ್ಲ ಹಂಗ್ಯಾಕೆ ಮಾಡ್ತಾಳ ಸುಮ್ಮ ಎಲ್ಲ ಹಳೆ ಡುಬುಲಿ ನೋಡಬಾರ್ದ ಇಲ್ಲಿ ಮಗಳ ಜೀವನ ತಂತ್ರ ನಿಂತೈತಿ ಆದರೂ ಒಂದು ಈಟು ಹಿಡ್ದಲ್ಲಿ ಬಿಡಕ್ಕೆ ಸೊಕ್ಕ ಸುಮ್ಮನೆ ನಿಂದ್ರು ಸುಮ್ಮ ಮರ್ಯಾದಿ ತೆಗಿಬೇಡ ಸುಮ್ಮನಿರು ಡಾಕ್ಟರ್ ಚೆಕಪ್ ಮಾಡಕ್ ಹೋಗ್ಯಾರ ಅಂತ ಒಳಗ ಚೆಕ್ ಮಾಡತ್ತಾರ ಸ್ವಲ್ಪ ಸುಮ್ಮನಿರು ಏನಂದ್ರು ಡಾಕ್ಟ್ರು ಮಾವರ ಡಾಕ್ಟರ್ ಏನಂದನೆ ಮೂಳೆ ತಜ್ಞರು ಹೋಗ್ಯಾರ ನೋಡಕತ್ತಾರ ಚೆಕ್ ಮಾಡಕತ್ತಾರ ನೋಡಿ ಅವ್ರು ಏನನ್ನೋದು ಹೇಳ್ತಾರ
ಆರ್ಥೋಪೆಡಿಕ್ ಹೋಗ್ಯಾರ. ಸ್ವಲ್ಪ ಸಮಾಧಾನವಾಗಿ ನಿಂತ್ಕೊಳ್ರಿ ನೋಡೋಣ. ದಯವಿಟ್ಟು ಯಾರು ಅಳೋದು ಕರೆಯೋದು ಮಾಡಬೇಡ್ರಿ. ಎಷ್ಟ ರೊಕ್ಕ ಖರ್ಚಾಗಲ್ರಿ ಮಾವಾರ, ಎಷ್ಟರ ರೊಕ್ಕ ಖರ್ಚಾಗ್ಲಿ ನಮ್ಮ ಇದನ್ನ ಉಳಿಸ್ಕೊಡನ್ರಿ ಮಾವಾರ. ಕರೆನ ಏನೇನು ಆಗ್ಬಾರ್ದ್ರಿ. ಅಯ್ಯೋ ಮಾವಾಗಲ್ಲ ನೀವು ನನಗೆ ಚಿಕ್ಕಪ್ಪರ. ಇರ್ಲಿ ಬಿಡವ, ಪರವಾಗಿಲ್ಲ, ಅಕ್ಕೈತಿ. ಹಂಗೆ ಟೆನ್ಷನ್ಯಾಗ ಏನು ಮಾತಾಡ್ತೀವಿ ಏನೋ ಗೊತ್ತಾಗೋದಿಲ್ಲ. ಇರ್ಲಿ, ಸಮಾಧಾನ ಮಾಡ್ಕೊ. ತಪ್ಪಲ್ಲ ಸಮಾಧಾನ ಮಾಡ್ಕೊ. ಪ್ರಿಯಾ, ಹುಡುಗಿ ನೇತ್ರ